ಯಾರ್ಯಾರನ್ನು ಇಟ್ಟುಕೊಂಡು ಯಾರ್ಯಾರೋ ಹೇಗೆ ಹನುಮಂತನ ನೋಡಿದ್ದಾರೆ ದುಃಖ ಬಂದಾಗ, ಸಂಕಟ ಬಂದಾಗ. ಹಾಗೆ ಸೀತೆಯಂತಹ ತೊಂದರೆ ನಮಗೆ ಬರಲಿಕ್ಕೆ ಆಗುವುದಿಲ್ಲ. ಹಾಗಿರುವಾಗ ನಾವು ಖಂಡಿತವಾಗಿ ಹನುಮಂತನಲ್ಲಿ ಕೇಳಿಕೊಂಡು ನಮ್ಮನ್ನು ನಾವು ಕೂಲ್ ಮಾಡಿಕೊಳ್ಳಿಕ್ಕೆ ಬರ್ತದೆ. ಇನ್ನೊಂದು ರೋಚಕವಾದ ಸನ್ನಿವೇಶ, ನೀವೆಲ್ಲ ಹೇಳಿದ್ದು ದೊಡ್ಡ ಸಂಗತಿ ಗೊತ್ತಾಯಿತು. ಹನುಮಂತನೇ ಭೀಮ, ಭೀಮನೇ ಮಧ್ವ, ಮೂರವತಾರ, ಭವಿಷ್ಯ ಪುರಾಣ ಎಲ್ಲ. ಆದರೆ ಇಲ್ಲಿ ನೋಡಿ ಒಂದು ಬಾಲದ ಗಲಾಟೆ ನಿಮಗೆ ಗೊತ್ತುಂಟ ಎಂದು ಗೊತ್ತುಂಟು. ನೋಡಿ, ಭೀಮಸೇನ ದೊಡ್ಡವ ಹೇಳ್ತೀರಲ್ಲ, ಒಬ್ಬನೇ ಹೇಳ್ತೀರಲ್ಲ, ಹನುಮಂತನ ಬಾಲವನ್ನು ಎತ್ತಲಿಕ್ಕಾಗದೆ ಸೋತದ್ರಿಂದ ಹನುಮ ಬೇರೆ ಭೀಮ ಬೇರೆ ಎಂದು ಗಲಾಟೆ ಮಾಡಿದರೆ ಅವರಿಬ್ಬರ ಮಾತುಕತೆಯನ್ನು ಕೇಳುವ. ಇದು ಮಹಾಭಾರತದ್ದೇ. ಮತ್ತೆ ದೊಡ್ಡ ಸೌಂಡ್ ಮಾಡಿದ ಬಾಲ ಅಲ್ಲಾಡಿಸಿ. ಭೀಮಸೇನ ಕೇಳಿದ, ಅವಳು ಹೇಳಿದ್ಲು ದ್ರೌಪದಿ 5 ಬಣ್ಣದ ಕಮಲ ತರಲಿಕ್ಕೆ ಹೋಗಿಂದ ತರಲಿಕ್ಕೆ ಬಂದಿದ್ದಾನೆ. ಬರುವಾಗ ದೊಡ್ಡ ಸೌಂಡ್ ಆಯಿತು. ಎಂತ ಇದು ಸಪ್ಪಳ ಯೋಚನೆ ಮಾಡಿದೆ. ಇರಲಿ ಪರವಾಗಿಲ್ಲ, ಮುಂದೆ ಹೋಗುವಾಗ ಅಲ್ಲಿ ಕೂತಿದ್ದಾನೆ ಹನುಮಂತ, ಬಾಲ ಅಡ್ಡ ಹಾಕಿ. ವಿಜ್ಞಾಯತಂ ಬಲೋನ್ಮತ್ತಂ ಬಾಹುವೀರ್ಯೇಣ ದರ್ಪಿತಂ. ಭೀಮಸೇನ ಶಬ್ದ ಮಾಡಿದ್ರು ನೆಗ್ಲೆಕ್ಟ್ ಮಾಡಿಕೊಂಡು ಗಮ್ಮತ್ತಲ್ಲಿ ಬರ್ತಾ ಇದ್ದಾನೆ, ದೊಡ್ಡ ಹೆಜ್ಜೆ ಹಾಕ್ಕೊಂಡು. ಗೊತ್ತಾಯ್ತು. ಹೃದಯೇನ ಅವಹಸ್ಯೈನ ಹನುಮಾನ್ ವಾಕ್ಯಮಬ್ರವೀತ್. ಒಳಗಿಂದ ನಗಾಡಿದ, ಹೇಳಿದ, ಪ್ರಸೀದ ನಾಸ್ತಿ ಮೇ ಶಕ್ತಿ ಉತ್ತಾತುಂ ಜರಯ ಅನಘ ಮಮ ಅನುಕಂಪೆಯಾತ್ ವೇದದ ಪುಚ್ಚ ಮುತ್ಸಾರಿ ಗಮ್ಯತಾಂ. ಸಾರಿ ಮಾರಾಯ, ಇದು ಬಾಲ ಅಲ್ಲಾಡಿಸ್ಲಿಕ್ಕೆ ಆಗೋದಿಲ್ಲ, ಒಂಚೂರು ಆಚೆ ಇಟ್ಟು ಹೋಗು, ನಿನಗೆ ಹೋಗಬೇಕಾದ್ರೆ. ಮೊದಲೇನು ತುಂಬ ಮಾತುಕತೆ ಆಗಿದೆ, ಹೋಗುವುದಿಲ್ಲ ಹೇಳಿದಾಗ ಹೋಗಲಿ, ಬಿಡುವುದಿಲ್ಲ ಹೇಳಿದಾಗ ಹೋಗ್ಲಿಕ್ಕೆ ಆಗುವುದಿಲ್ಲ ಹೇಳಿದರೆ ನಾನು ಹೋಗುವುದೇ ಅಂದ ಭೀಮಸೇನ. ಹಾಗಾದರೆ ಬಾಲ ಆಚೆ ಹಾಕಿ ಹೋಗು. ಆಗೋದಿಲ್ಲ, ಬಾಲ ದಾಟಿಕೊಂಡು ಹೋಗಂದ. ದಾಟ್ಲಿ ನಾನು ಮಂಗನ ಅಂದ. ಇದು ವಿಚಿತ್ರ. ಭೀಮಸೇನ ಹೇಳ್ತಾನೆ, ನೀನು ಬಾಲವನ್ನು ದಾಟಿಕೊಂಡು ಹಾರಿಕೊಂಡು ಹೋಗು ಅಂದ ಹನುಮಂತ. ನಿನಗೆ ಹೋಗಬೇಕಲ್ಲ, ತೆಗಿಲಿಕ್ಕೆ ನನಗಾಗುವುದಿಲ್ಲ, ನಾನು ಅಜ್ಜ ಮುದುಕ, ನೀನು ಬೇಕಾದ್ರೆ ತೆಗೆಯುವುದು ಅಂದರೆ ಹೇಸಿಗೆ ಅಲ್ವ ನಿನಗೆ, ಬಾಲ ಮುಟ್ಟುವುದಿಲ್ಲ, ಆಯಿತು ಹಾರಿಕೊಂಡು ಹೋಗು. ಆಗ ಭೀಮಸೇನ ಏನು ಹೇಳುತ್ತದೆ, ನಾನು ಹಾರುವುದಿಲ್ಲಯ್ಯ. ಯಾಕೆ ಹಾರೋದಿಲ್ಲ? ಬಾಲ ಅಡ್ಡದಿಂದ ತೆಗಿಬೇಕು, ನಾನು ನೇರ ಹೋಗಬೇಕು. ನಾನು ನಿಂಗೆ ಆಗೋದಿಲ್ಲಲ್ಲ, ಹಾರಿ ಹೋಗು. ನನಗೆ ಹಾರಲಿಕ್ಕೆ ಇಷ್ಟ ಇಲ್ಲ. ಯಾಕಿಲ್ಲ? ನಾನು ಎಲ್ಲ ಕಡೆ ದೇವರನ್ನು ಕಾಣುವವ, ಬಾಲದಲ್ಲಿದ್ದ ಭಗವಂತನನ್ನು ನಾನು ಹಾರಿಕೊಂಡು ಅವಮಾನ ಮಾಡುವುದಿಲ್ಲ ಅಂದ. ಹೌದಾ? ಅದೊಂದು ಮಂಗ ಇತ್ತಂತೆ ರಾಮಾಯಣ ಕಾಲದಲ್ಲಿ, ಅದು ಸಮುದ್ರವನ್ನು ಹಾರಿದ್ದು, ಸಮುದ್ರದಲ್ಲಿ ದೇವರಿದ್ದಾನೆ, ಹಾರುವ ಮೂಲಕ ಮರ್ಯಾದೆ ತೆಗೆದಿದ್ದೆ ಅಂತ ಹೇಳ್ತಾನೆ ಇವ. ಹನುಮಂತನಿಗೆ ಲೇವಡಿ ಮಾಡಿದ್ದಾನೆ ಭೀಮಸೇನ. ಹಾರಿ ಹೋಗುವುದನ್ನು ಇಷ್ಟಪಡುವುದಿಲ್ಲ, ಅವನಿಗೆ ನಡ್ಕೊಂಡು ಹೋಗ್ಬೋದಿತ್ತು, ಸಮುದ್ರದಲ್ಲಿ ಮೆಟ್ಟಿಕೊಂಡು ಹೋಗ್ಬೋದಿತ್ತು ಪೌರುಷ ಇದ್ದರೆ. ಯಾಕೆ ಹಾರಿದ? ಭಗವಂತನ ಅವಮಾನ ಮಾಡಿದ. ಸಮುದ್ರ ಎನ್ನತಕ್ಕ ಭಗವಂತನ ಮೇಲೆ ಅವನಿಗೆ ಭಕ್ತಿ ಕಮ್ಮಿ ಆಯಿತು. ನಾನು ಹಾಗೆ ಮಾಡುವುದಿಲ್ಲ ಅಂದ. ಹಾಗಾದರೆ ಒಳ್ಳೆ ವಿಷಯ, ಒಳ್ಳೆ ನೀನು ಕೊಬ್ಬಿದಿ, ಗೊತ್ತಾಯಿತು, ನನ್ನ ಬಾಲ ಆಚಿಟ್ಟು ಹೋಗುವ ಅಂದ. ಸಾವಜ್ಞ ಮತ್ತು ವಾಮೇನ ಸ್ವಯಂ ಜಗ್ರಹ ಪಾಣಿನ ಬಾಲ ಅಂತ ಎಡಕೈಯಲ್ಲಿ ತೆಗೆಯಲಿಕ್ಕೆ ಬರಲಿಲ್ಲ. ನಚಾಕಶಚ್ಚಾಲಯಿತು ಭೀಮಃ ಪುಚ್ಛಂ ಮಹಾಕಪೇ. ದೊಡ್ಡ ಮಂಗ, ಬಾಲ ಆಗಲಿಲ್ಲ. ಉಚ್ಚಿಕ್ಷೇಪ ಪುನರ್ದೋರ್ಭ್ಯಾಂ ಇಂದ್ರಾಯುಧ ವಿಮೋಚ್ರಿತಂ. ವಜ್ರಾಯುಧದಂತೆ, ಅಶನಿಯಂತೆ, ಮಿಂಚಿನಂತೆ ಆ ಬಳ್ಳಿ ಭಯಂಕರ ತೇಜಸ್ಸುಳ್ಳ ಬಾಲವನ್ನು 2 ಕೈಯಿಂದ ಎತ್ತಿದ. ನೋದ್ದರ್ತಮಶಗದ್ ಭೀಮಃ ದೌರ್ಭ್ಯಾಮಪಿ ಮಹಾ. 2 ಕೈಯಲ್ಲಿಯೂ ಆಗಲಿಲ್ಲ ಅವನಿಗೆ. ಇದು ಎಂಥ ಮಂಗ ಮಾರೆ ನೋಡಿ, ಚೆನ್ನಾಗಿ ಉಂಟಲ್ಲ ಬಾಲ ಮತ್ತು ಮಂಗ ಭೀಮಸೇನ.